ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮೋರ್ಚೆಲ್ಲ ಅಣಬೆ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ನೀವು ಥಂಬ್ನೇಲ್ನಲ್ಲಿ ನೋಡಿದ ಹಾಗೆ ಈ ಒಂದು ಮೋರ್ಚೆಲ್ಲ ಅಣಬೆ ಒಂದು ನಾರ್ಮಲ್ ಅಣಬೆ ಅಲ್ಲ. ಇದರಲ್ಲಿ ಎರಡು ವಿಧಗಳು ಇರ್ತವೆ. ಒಂದು ನಕಲಿ ಅಣಬೆ, ಒಂದು ಅಸಲಿ ಅಣಬೆ. ಈ ಒಂದು ಮೋರ್ಚೆಲ್ಲ ಅಣಬೆಯನ್ನು ನಾವು ಹೇಗೆ ಹುಡುಕುವುದು ಅಂತ ನೋಡೋದಾದರೆ, ಈ ಒಂದು ಅಣಬೆ ನಿಮಗೆ ಒತ್ತೊತ್ತಾಗಿ ಇರ್ತದೆ. ಈ ಒಂದು ಅಣಬೆಯಲ್ಲಿ ನಾರ್ಮಲ್ ಅಣಬೆ ಇರೋ ರೀತಿಯಲ್ಲಿ ಇರೋದಿಲ್ಲ. ಇಲ್ಲಿ ಉಬ್ಬು ತೆಗ್ಗುಗಳು ಈ ರೀತಿಯಾಗಿ ನಿಮಗೆ ಕಾಣ್ತಾ ಹೋಗ್ತವೆ. ಈ ಒಂದು ಮೋರ್ಚೆಲ್ಲ ಅಣಬೆಗಳನ್ನು ನೀವು ಅಪ್ಪಿತಪ್ಪಿಯೂ ಕೂಡ ತಿಂದ್ರಿ ಅಂತ ಅಂದರೆ ಮುಗೀತು, ನಿಮ್ಮ ಜೀವನ ಸರ್ವನಾಶ ಆಗಿ ಹೋಗುತ್ತೆ. ಯಾಕಪ್ಪ ಅಂತ ಅಂದರೆ ಈ ಒಂದು ಮೋರ್ಚೆಲ್ಲ ಅಣಬೆಗಳಲ್ಲಿ ಎರಡು ವಿಧಗಳು ಇರ್ತವೆ. ಅಸಲಿ ಮೋರ್ಚೆಲ್ಲ ಅಣಬೆಗಳು ಅತ್ಯಂತ ಸಿಹಿಕರಿಯಾಗಿದ್ದು ಅಥವಾ ಅತ್ಯಂತ ತುಂಬ ಟೇಸ್ಟಿ ಆಗಿದ್ದು, ನಕಲಿ ಏನು ಮೋರ್ಚೆಲ್ಲ ಅಣಬೆಗಳು ಇರ್ತವೆ ಆ ಒಂದು ನಕಲಿ ಅಣಬೆಗಳನ್ನು ತಿಂದ್ರಿ ಅಂತ ಅಂದರೆ ಅವತ್ತು ವಿತಿನ್ 2 hours ಒಳಗೆ ನಿಮ್ಮ ಒಂದು ಪ್ರಾಣ ತೆಗೆದು ಬಿಡುತ್ತೆ. ಈ ರೀತಿಯಾಗಿ ಈ ಒಂದು ಮೋರ್ಚೆಲ್ಲ ಅಣಬೆಗಳು ಕಂಡು ಬರ್ತವೆ. ನೋಡಿ ವೀಕ್ಷಕರೇ, ಈ ಒಂದು ಮೋರ್ಚೆಲ್ಲ ಅಣಬೆಗಳು ಇತ್ತೀಚಿನಲ್ಲಿ ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಒಂದು ಅಣಬೆಗಳು ಆಗಿದ್ದಾವೆ. ಈ ಒಂದು ಅಣಬೆಗಳು ಎಲ್ಲೂ ಕೂಡ ನಾವು ಆರ್ಟಿಫಿಷಿಯಲ್ ಆಗಿ ಅಥವಾ ಕೃತಕವಾಗಿ ಎಲ್ಲೂ ಕೂಡ ಬೆಳೆಸುವುದಕ್ಕೆ ಆಗೋದಿಲ್ಲ. ಈ ಒಂದು ಅಣಬೆಗಳನ್ನು ನಾವು ಬರೀ ಕಾಡಿನಲ್ಲಿ ಮಾತ್ರ ನೋಡಬಹುದು. ಕಾಡಿನಲ್ಲಿ ಬೆಳೆದು ಬಂದ ಈ ಒಂದು ಅಣಬೆಗಳು ಎಲ್ಲೂ ಕೂಡ ನಿಮಗೆ ಸಿಗುವುದಿಲ್ಲ. ಈ ಒಂದು ಕಾಡಿನಲ್ಲಿ ಬಂದಿರತಕ್ಕಂತಹ ಈ ಒಂದು ನಕಲಿ ಮತ್ತು ಅಸಲಿ ಮೋರ್ಚೆಲ್ಲ ಅಣಬೆಗಳನ್ನು ಅಥವಾ ಮೋರಲ್ ಅಣಬೆಗಳನ್ನು ನೀವು ತಿಂದ್ರಿ ಅಂತ ಅಂದರೆ ನಿಮಗೆ ಪೌಷ್ಟಿಕ ಆಹಾರ ಕೂಡ ಸಿಗುತ್ತೆ. ಆದರೆ ನಕಲಿ ಅಣಬೆಗಳನ್ನು ತಿಂದರೆ ಡೈರೆಕ್ಟಾಗಿ ಯಮನಪಾದ ಸೇರುವುದು ಮಾತ್ರ ಖಂಡಿತ. ಅದೇ ನೀವು ಅಸಲಿ ಅಣಬೆಗಳನ್ನು ತಿಂದರೆ ಅತ್ಯಂತ ರುಚಿಕರ ಆಗಿದ್ದು, ಇದನ್ನು ದೊಡ್ಡ ದೊಡ್ಡ ಶೆಫ್ಗಳು ಅಥವಾ ಬೇರೆ ಬೇರೆ ರಾಷ್ಟ್ರಗಳಿಂದ ಈ ಒಂದು ಅಣಬೆಗಳನ್ನು ಏನು ಮಾಡ್ತಿದ್ದಾರಪ್ಪ ಅಂತ ಅಂದರೆ ಆಮದನ್ನು ಮಾಡ್ಕೊಳ್ತಾ ಇದ್ದಾರೆ. ಭಾರತದಲ್ಲಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಅಣಬೆಗಳನ್ನು ಸೃಷ್ಟಿ ಮಾಡ್ತಾರೆ ಅಥವಾ ಈ ಒಂದು ಅಣಬೆಗಳನ್ನು ಬೆಳೀತಾರೆ. ಆದರೆ ಇದು ಕೃತಕವಾಗಿ ಬೆಳೀತಕ್ಕಂಥ ಒಂದು ಅಣಬೆ ಅಲ್ಲ, ಬರೀ ಕಾಡಿನಲ್ಲಿ ಸಿಗತಕ್ಕಂಥ ಒಂದು ಅಣಬೆ ಆಗಿದೆ. ಈ ಒಂದು ಅಣಬೆಗಳನ್ನು ಹುಡುಕುವುದೇ ಅತ್ಯಂತ ಕಷ್ಟ ಆಗಿದೆ. ಈ ಒಂದು ಅಣಬೆಗಳಲ್ಲಿ ನಕಲಿ ಮತ್ತು ಅಸಲಿ ಅಣಬೆಗಳಲ್ಲಿ ಯಾವ ರೀತಿ ಹುಡುಕ್ತಾರೆ ಅಂತ ಅಂದರೆ, ಇಲ್ಲಿ ನೀವು ನೋಡಬಹುದು, ಇಲ್ಲಿ ಹೊಸ ಅಣಬೆಗಳಲ್ಲಿ ಅಥವಾ ಅಸಲಿ ಅಣಬೆಗಳಲ್ಲಿ ಈ ರೀತಿಯಾಗಿ ನಿಮಗೆ ಕಾಣ್ತದೆ. ಅದೇ ನಕಲಿ ಅಣಬೆಗಳಲ್ಲಿ ಒಳಗೆ ಹತ್ತಿಯ ಆಕಾರದಲ್ಲಿ ನಿಮಗೆ ಸಿಗ್ತದೆ. ಅದಕ್ಕಾಗಿ ಹತ್ತಿ ಆಕಾರದ ಒಂದು ಏನು ತಗ್ಗು ಇರತಕ್ಕಂಥ ಒಂದು ಅಣಬೆಗಳು ನಕಲಿ ಅಣಬೆಗಳು ಆಗಿರ್ತವೆ. ಅದೇ ನಾರ್ಮಲ್ ಆಗಿ ಇರ್ತಕ್ಕಂಥ ಅಣಬೆಗಳು ಯಾವುದೇ ಬರೀ ತಗ್ಗು ಆಕಾರ ಇರ್ತದೆ. ಮತ್ತು ಇಲ್ಲಿ ನೀವು ಇದನ್ನು ನೀವು ನೋಡಿದಿರಿ ಅಂತ ಅಂದರೆ ಇದೇನಪ್ಪ ಈ ರೀತಿಯಾಗಿದೆ ಅಂತ ನೀವು ಹೇಳಬಹುದು. ಈ ಒಂದು ಅಣಬೆಗಳ ವಿಷಯ ನಿಮಗೆ ಗೊತ್ತಿಲ್ಲ ಅಂತ ಅಂದಿದ್ರೆ ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಮುಂದೆಯೂ ಕೂಡ ಇದೇ ರೀತಿ ವಿಡಿಯೋ ಬೇಕು ಅಂತ ಅಂದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.